ಹಾಕೊಂಡು ಮಡಿಕೊಂಡು ಬಿಡ್ಬೇಕು, ಆ ಉದ್ದೇಶ ಮಾಡ್ಕೋಬಾರ್ದು ಅಲ್ವರ. ಹೌದು. ಇದು ಇದಕ್ಕೆ ಏನು ಬೇಕು ಆಹಾರ, ಈಗ ನಮ್ಮ ಮನೆಗಳಲ್ಲಿ ಎಲ್ಲ ಮೂಟೆಲಿ ತುಂಬಿದ್ರೆ ನಾವು ಬಂದ್ಬಿಟ್ಟು ಆರಾಮಾಗಿ ಕುತ್ಕೋಬೋದು. ಮನೇಲಿ ಅಕ್ಕಿ ಇಲ್ಲ ಅಂತಂದ್ರೆ ಈಗ ತಾವು ಇದು ಗೌಡ್ರ ಈಗ ಇದು ಟ್ಯಾಂಕ್ ಕಟ್ಟಿದ್ರೆ ಒಂದು ಚಿಕ್ಕದ ಹೊಂಡ ಮಾಡಿದಾರ. ಹೌದು. ಸೊ ಅದು ಏನು ತಾವು ಏನು ಈಗ ಮುತ್ತನ್ನ ಬಂದ್ಬಿಟ್ಟು ಉತ್ಪಾದನೆ ಮಾಡೋಂಥ ಏನು ಬಂದ್ಬಿಟ್ಟು ಆಲ್ಮೋಸ್ಟ್ ರೆಡಿ ಮಾಡಿದಾರ. ಬಟ್ ಅದು ಮುತ್ತು ಸಿಗೋದು ಸಾಗರದಲ್ಲಿ ಸಿಗುತ್ತೆ. ಹೌದು. ಆ ಸಾಗರದಲ್ಲಿ ಏನಿದೆ ಉಪ್ಪಿನಂಶ ಇದೆ. ಹೌದು. ಸೊ ಇದಕ್ಕೆ ನಾವು ಉಪ್ಪನ್ನ ಬೆಳೆಸ್ಬೇಕಾಗತ್ತೆ. ಇದಕ್ಕೆ ಏನು ಬೇಕು ಅದಕ್ಕೆ ಎಷ್ಟು ಕೆಜಿ ಉಪ್ಪು ಹಾಕಿದ್ದಾರೆ? ಉಪ್ಪನ್ನು ಹಾಕ್ಬಾರ್ದು, ಅದಕ್ಕೆ ಏನು ಅಂಶ ಬೇಕು ಅದಕ್ಕೆ ಮಾತ್ರ ತಗೋಬೇಕು. ಓಕೆ. ಅದನ್ನ ತಗೊಂಡು ಅದು ಸಿಂಕಿ ಕೆಳಗಡೆ ಇರ್ತದೆ, ಅದ್ರ ಮೇಲೆ ಏನು ಜಾಗ ವೇಸ್ಟ್ ಅದು ಸೋಡಿಯಂ, ಅದು ಅಲ್ಲ ಸೋಡಿಯಂ ಕಂಟೆಂಟ್ ಅಷ್ಟು ಯಾವುದು ಸಾಲ್ಟ್. ಹೌದು. ಈ ಮುತ್ತು ಕೂಡ ಏನಂತಂದ್ರೆ ಅದು ಸಾಲಿಡ್ ಆಗುತ್ತೆ ಉಂಟು. ಹೌದು. ಅದು ತಗೊಂಡು ಏನಂತಂದ್ರೆ ಅದಕ್ಕೆ ಸರ್ ಈಗ ಹೆಂಗೆ ಎರೆಹುಳ ಬಂದ್ಬಿಟ್ಟು ಹೆಂಗೆ ಇದು ಮುತ್ತಲ್ಲಿ ಬೆಳೀತಿರೋದು ಏನಕ್ಕೆ ಅಂತ ಹೇಳಕ್ಕೆ ಕಾಲಲ್ಲಿ ನಮ್ಮ ಕೆರೆ ಕಟ್ಟಲ್ಲಿ ಬರ್ತದೆ. ಬಟ್ ನಾವು ಕೆರೆ ಕಟ್ಟಲ್ಲ ಅಷ್ಟು ಬಿಡೋದಿಲ್ಲ ಈಗ. ಇದಕ್ಕೆ ನಾವು ಅದಕ್ಕೆ ಬೇಕಾದ ಪೌಷ್ಟಿಕಾಂಶ ಇರೋದಿಲ್ಲ. ಪೌಷ್ಟಿಕಾಂಶ ಹಾಕಿ ಕೆಳಗಡೆ ಅರ್ಧ ಅಡಿಲಿ ಅದಿರ್ತದೆ, ಅದ್ರ ಮೇಲೆ ಇನ್ನೊಂದು ಅರ್ಧ ಅಡಿ ಜಾಗ ಐತಲ್ಲ, ಇದು ಒಂದೂವರೆ ಅಡಿ ನೀರು ಐತಿ. ಈಗ ಇನ್ನು ಅರ್ಧ ಅಡಿ ಜಾಗ ಐತೆ, ಅದನ್ನು ನಾವು ಅಜೋಲ ಬಿಡ್ತೀವಿ. ಅಜೋಲ ಬಿಟ್ಟ ತಕ್ಷಣ ನಾವೇನು ಮಾಡ್ತೀವಿ ಗೊತ್ತಾ, ಅಜೋಲಕ್ಕೂ ಈ ಥರ ಎಲ್ಲ ಬೇಕು ಐಟಮ್ಸು, ಅದಕ್ಕೂ ಬೇಕು. ಈ ಅಜೋಲ ಬಿಟ್ಟಾದ್ಮೇಲೆ ಅಜೋಲದಲ್ಲಿ ತೆಗೆದ್ಬಿಟ್ಟು ಕೋಳಿ ಅದು ಎಲ್ಲ ಮೇಯ್ತಂಡು ಎಲ್ಲ ಕೋಳಿ ಅವಕ್ಕೆ ಒಂದೊಂದು ಬಕ್ಸ್ ತಂದು ಹಾಕ್ಬಿಡೋದು ತಿನ್ಕೋತಾವ, ಇನ್ನೊಂದು ಬಕ್ಸ್ ತೊಗೊಂಡು ಮೀನಿಗೆ ಹಾಕ್ಬಿಡೋದು, ಇನ್ನೊಂದು ಬಕ್ಸ್ ತೊಗೊಂಡು ದನಿಗೆ ಹಾಕ್ಬಿಡೋದು. ಅಲ್ಲಿಗೆ ಅವಕ್ಕೆ ಏನಾಯ್ತು ಹೇಳಿ, ಹಸುಗಳಿಗೆ ಡಿಗ್ರಿ ಬರ್ತಾ ಇಲ್ಲ ಅಂತ ಅಂದಿದ್ರೆ ಇದು ಒಂದು ಇಡೀ ಡೈಲಿ ಹಾಕಿ ಬಂದರೆ ಹಾಲು ಆಡ್ಸಕ್ಕೆ ಹೋಯ್ತಾರಲ್ಲ, ಹಾಲು ಆಡ್ಸಿಟ್ಟು ಸರ್ ನಿಮ್ಗೆ ಡಿಗ್ರಿ ಬರ್ತಾರ ನಿಂತ್ಗಳಿಂದ ಆರಿಸ್ತಾ ಇರ್ತಾರೆ ಮುಂದೆ ಡೈರಿ ಹತ್ರ ಈ ಕೆಲಸ ಸಿಗ್ತದೆ ಅಲ್ವಾ. ಇದನ್ನ ನಾವು ಆಮೇಲೆ ಕೋಳಿಗೂ ಅಷ್ಟೇ ಒಳ್ಳೆ ಪೌಷ್ಟಿಕಾಂಶ ಆಹಾರ, ಮೀನಿಗೂ ಸಿಗುತ್ತೆ. ಹಾಗೆ ನಮ್ಗೆ ಇಷ್ಟಾಗಲೇ ಜಾಗದಲ್ಲಿ ನಾವು ಎಷ್ಟು ಮೇವು ತಯಾರು ಮಾಡ್ಕೊಂಡು ಈಗ ಮನುಷ್ಯನಿಗೆ ಏನಂತಂದ್ರೆ ಬಂದ್ಬಿಟ್ಟು ಒಂದು ಮಾತ್ರೆ ಬರ್ತವೆ ಬಂದ್ಬಿಟ್ಟು. ಹೌದು. ನಾವೇನು ಆಲ್ಮೋಸ್ಟ್ ಆ ಮಾತ್ರೆ ತೊಗೊಂಡು ಏನಾಗುತ್ತೆ ಆ ಗ್ರೀನ್ ಪಾಚಿ ಅಂತ. ಹೌದು. ಸೊ ಏನಂತಂದರೆ ಅದನ್ನು ಬಂದ್ಬಿಟ್ಟು ಇಲ್ಲೇ ತಯಾರು ಮಾಡೋದು ದೊಡ್ಡ ವಿಚಾರ ಬಂದ್ಬಿಟ್ಟು. ಮನುಷ್ಯರು ಮಾತ್ರ ಅಲ್ಲ, ಕೋಳಿಗೂ ಬೇಕು, ಮೀನಿಗೂ ಬೇಕು, ನಮಗೂ ಬೇಕು, ಇದು ಗಿಡಕ್ಕೂ ಬೇಕು. ಅವಕ್ಕೆಲ್ಲ ಸಿಕ್ಕಿದ್ರೆ ನಮ್ಮ ಆರೋಗ್ಯನೂ ಇನ್ನೂ ಚೆನ್ನಾಗಿ ಅದಲ್ವಾ ಆ ಥರ. ಆಮೇಲೆ ಇದಕ್ಕೂ ಅಷ್ಟೇ ಎಲ್ಲ ತಾಳ್ಮೆ ಬಂದ್ಬಿಟ್ಟು ಅದಕ್ಕೆ ಮಾಡ್ತಾ ಇದ್ದೀನಿ. ಬಂದಾದ್ಮೇಲೆ ಇದು ಉಳ್ಕತ್ತಾ ಇಷ್ಟೇ. ಅಂದರೆ ಈ ಪ್ರದೇಶದಲ್ಲಿ ಹುಬ್ಬಳ್ಳಿಯಲ್ಲಿ ಆಪಲ್ ಬೆಳೀತಾ ಇದ್ದಾರೆ, ನಮ್ಮಲ್ಲಿ ಆಪಲ್ ಬರ್ತಿದೆಯಲ್ಲ. ಹೌದಾ? ಹಾಂ ಬರ್ತಾ ಇದೆ. ಆಮೇಲೆ ನೋಡಿ ಇಲ್ಲೂ ಅಷ್ಟೇ ನಿಮಗೆ ಇದಕ್ಕೆ ಹಾಂ ಇದು ಒಂದು ಏನಪ್ಪ ಅಂತಂದ್ರೆ ಇಲ್ಲಿ ಸರ್ ಕಮ್ಮಿ ಅಂದ್ರೂ 30 ಜಾತಿ ಗಿಡಗಳು ಇಸಲೆ ಹಾಕಿದ್ದೀನಿ. ಅದು ಅಲ್ದಾನೆ. ಆಮೇಲೆ ನೀವು ಅನ್ಸೀಸನ್ ಮಾವು ಅಂತರ್ದಿನ ಅದೊಂದು ಐತೆ. ಆಮೇಲೆ ಇದು ಒಂದು ಸೀಡ್ಲೆಸ್ ಮಾವು, ಸೀಡೇ ಬರೋದಿಲ್ಲ ಮಾವು. ಆಮೇಲೆ ಮೆರೋಜ್ ಜಾಕಿ ಅಂತ ಕೇಳಿದ್ರೆ ಸರ್ ನೀವು? ಇಲ್ಲ ಸರ್, ಇಲ್ಲ. ಮೆರೋಜ್ ಜಾಕಿ ಅಂದರೆ ಯಾರೋ ಅಂತ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನಾವು ನೋಡೋದು 2.5 ಲಕ್ಷ ರೂಪಾಯಿ ಅಂತ ಒಂದು KG ಅಲ್ವಾ. ನಾವು ತಗೊಳಕ್ಕಾಗತ್ತದ ಮಾವಿನ ಹಣ್ಣು ಇದ್ರಲ್ಲಿ ಬೆಳಿತಾರಲ್ಲ, ಎಲ್ಲಿ ನಮ್ಮ ಜಪಾನಲ್ಲಿ ಚೈನಲ್ಲಿ ಬೆಳಿತಾರಲ್ಲ ಅದು. ಆ ಜಾತಿ ಹಣ್ಣು ತಿನ್ನೋಕ್ಕೆ ನಮ್ಮ ಮುಖೇಶ್ ಅಂಬಾನಿನೇ ಆಗಬೇಕು, ಇಲ್ಲ ದೊಡ್ಡ ಶ್ರೀಮಂತರೇ ಆಗಬೇಕು. ನಾವು ಯಾಕೆ ಬೆಳೆದ್ಬಿಟ್ಟು ನಾವು ತಿನ್ಬಿಟ್ಟು ನಾವು ಕೋಟ್ಯಾಧೀಶ್ವರ ದುಡ್ಡಿಲ್ದ ಹೋದ್ರೆ ನಾವು ಕೋಟ್ಯಾಧೀಶ್ವರ ತಿನ್ನೋದು ಯಾಕೆ ತಿನ್ನಬಾರ್ದು ಅನ್ನೋ ಉದ್ದೇಶಕ್ಕೆ ಅದನ್ನ ಮೆರಗಕ್ಕೆ ತಂದು ಮಾಡಿದ್ವಿ. ಆಮೇಲೆ ಅಲ್ಲಿ ಇನ್ನೊಂದು ಐತೆ, ಅದು ಬ್ಲ್ಯಾಕ್ ಮ್ಯಾಂಗೋ ಅಂತ ಐತೆ. ಸುಮಾರು ಮ್ಯಾಂಗೋಲೇ ಕಮ್ಮಿ ಅಂದರೆ 12 ಜಾತಿ ಮಾಡಿದ್ವಿ. ಆಮೇಲೆ ಸೀಡ್ಲೆಸ್ ಮಾವು, ಸೀಡ್ಲೆಸ್ ಅಳಸು ಅದೆಲ್ಲ ಮಾಡ್ಕೊಂಡಿದ್ವಿ. ಆಮೇಲೆ ಇದೊಂದು ಉಪ್ನೇರ್ಲೆ ಕಡ್ಡಿ. ಆಮೇಲೆ ಇದೊಂದು ಇದೆಲ್ಲ ಬೇರೆ ಕಂಟ್ರಿ ವೈ ಬೆಳಬೇಕು ಅಂದರೆ ನಮ್ಮ ಕಂಟ್ರಿಗೆ ಇನ್ನೆಲ್ಲ ಇದು ಜಾತಿ ಅದೆಲ್ಲ ಕಾಯಿ ಬಿಡ್ತದೆ. ಸೊ ಅಷ್ಟನ್ನ ಇಂಡಿಯಾ, ಇಲ್ಲಿ ಚೈನಾ, ಇಲ್ಲಿ ಯಾವುದು ಪ್ರಪಂಚ ಎಲ್ಲ ಖಂಡಗಳಿರುವಂಥ ಎಲ್ಲ ಒಂದೊಂದು ಕಾಂಡ, ಅದು ಕಾಂಡ ಇದು ಕಾಂಡದಲ್ಲಿ ಮಾಡಿರೋದು. ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್, ಇದರಲ್ಲಿ ನಾನೀಗ ಅದೇ ತೆಗೆದಿದ್ದೀನಿ. ಇದರಲ್ಲಿ ತಡ್ನಿಕಾಳು ಹಾಕಿದ್ದೆ. ಓಕೆ. ತಡ್ನಿಕಾಳು ಏನು ಮಾಡಿದೆ ಅದೇ ತೆಗೆದೆ. ಇವೆಲ್ಲ ಬರ್ತಿಲ್ಲ ಅದೇ ಕಮ್ಮಿ ಅಲ್ವರ. ತಡ್ನಿಕಾಯಿ ಬಂತು ಕಮ್ಮಿ ಅಂದ್ರೂ ಒಂದು 25 kg ಆಯಿತು. ಇವತ್ತು 80 ರೂಪಾಯಿ ಅಂದ್ರೂ 1600 ರೂಪಾಯಿ ದುಡ್ಡು ಆಯಿತು. ಅದೇ ಬಂದ್ಮೇಲೆ ಈಗ ಉಳ್ಳಿ ಹಾಕಿದ್ದೀನಿ. ಉರುಳಿಲಿ ನನಗೆ ಸೊಪ್ಪ ತೆಗೆದು ಇದ್ರೊಳಗೆ ಹಾಕ್ಬಿಡ್ತೀನಿ. ನೋಡಿ ಇವತ್ತು ನೀವು ಎಲ್ಲ ಇವತ್ತು ಬಿತ್ತನೆ ಮಾಡಿದ್ರ, ಹುಡುಗ ಆಟ ಆಡ್ತಾ ಇದ್ದಾನೆ, ನಾಳೆ ಆಟ ಆಡ್ಕೊಂಡು ದುಡ್ಡು ಮಾಡ್ತಾನೆ ಹುಡುಗ. ಹೌದು. ಆಮೇಲೆ